ಆಮೇಲೆ ಟಾಪ್ 5 ಅಲ್ಲಿ ಯಾರು ಬರ್ತಾರೆ ಅನ್ಕೊಂತೀರಾ? ಟಾಪ್ 5 ಇವಾಗ ಫಿನಾಲೆಗೆ ಯಾರು ಬರ್ಬೋದು? ತ್ರಿವಿಕ್ರಮ, ರಜತ್, ಉಗ್ರಮಂಜು, ಗೌತಮಿ. ನಿಮ್ ಪ್ರಕಾರ ಇಷ್ಟು ದಿನದಲ್ಲಿ ಬಕೆಟ್ ಹಾಕೊಂಡು ಇಲ್ಲಿವರೆಗೆ ಬಂದವ್ರೆ ಅಂದ್ರೆ ಯಾರು ಅನ್ಸುತ್ತೆ? ಬಕೆಟ್ ಹಾಕೊಂಡು ಇಸ್ ಅ ವೆರಿ ರಾಂಗ್ ವರ್ಡ್ ಐ ಫೀಲ್. ಬಟ್ ಆತರ ಒಬ್ರು ಸಪೋರ್ಟ್ ಇಂದ ಬಂದಿರೋದು ಅಂತ ಅಂದ್ರೆ ಐ ಗೆಸ್ ಮೋಕ್ಷಿತ ಅವ್ರು. ಹೌದು, ಸಿಂಪತಿ ಕಾರ್ಡ್ ಪ್ಲೇ ಮಾಡ್ಕೊಂಡು ಆಡಿಯನ್ಸ್ ಹತ್ರ ಕ್ಯಾಮ್ರಾ ಹತ್ರ ಬಂದು ಇದು ಅಂತ ಮಾತಾಡ್ಕೊಂಡು ಅದ್ ಸಿಂಪತಿ ಕಾರ್ಡ್ ಅಂತಾನೆ ಅನ್ಸುತ್ತೆ ನನ್ಗೆ. ಸೊ ಐ ಗೆಸ್ ಮೋಕ್ಷಿತ ಇಟ್ ಇಸ್. ಹನುಮಂತ ಬಂದೇ ಬರ್ತಾರೆ, ಹನುಮಂತನೇ ಗೆಲ್ಬೇಕು. ಓಕೆ, ಇವಾಗ ಧನರಾಜು ಮತ್ತೆ ಹನುಮಂತ ಅವರ ದೋಸ್ತಿ ಇದೆಯಲ್ಲ, ಫೇಕ್ ಅನ್ಸುತ್ತೆ ರಿಯಲ್ ಅನ್ಸುತ್ತೆ? ರಿಯಲ್. ನಿಮ್ಗೆ ಏನ್ ಅನ್ಸುತ್ತೆ? ರಿಯಲ್ನಾ? ಫೇಕ್ ಅನ್ಸಲ್ಲ ನಿಮ್ಗೆ? ಇವಾಗ ಹೊರಗಡೆ ಬಂದ್ರೆ ಅವ್ರಿಬ್ರು ಹಂಗೆ ಇರ್ತಾರ? ಹಂಗೆ ಇರ್ತಾರ ಪಕ್ಕ? ಹಂಗೆ ಅವ್ರು ಬೇರೆ ಡಿಸ್ಟಿಕ್, ಇವರು ಬೇರೆ ಡಿಸ್ಟಿಕ್, ಹಾಗೆ ಇರ್ತಾರೆ. ಡಿಸ್ಟಿಕ್ ಅಂದ್ರೆ ದೋಸ್ತಿ ಇವಾಗ ಬಿಟ್ಕೊಡ್ತಾರೆ ಹೊರಗಡೆ ಬಂದ್ರು ಅಂತ. ಕೋಲ ಇರ್ತಾರೆ ಸರ್, ಟಸ್ಲ ಇರ್ತಾರೆ ಸರ್, ರೆಗ್ಯುಲರ್ ಆಗಿರೋದಿಲ್ಲ. ಅದೇ ಇದ್ರೊಳಗೆ ಇದುವರೆಗೂ ಶ್ರುತಿ ಅವ್ರು ಬಿಟ್ರೆ ಇವಾಗ ಯಾರು ಗೆದ್ದಿಲ್ಲ. ಎಲ್ಲ ಗೆಲ್ಲಬಹುದಾ? ಭವ್ಯಂಗೆ ಚಾನ್ಸಸ್ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ಅವಳಿಗಿಂತ ಜಾಸ್ತಿ ಚಾನ್ಸಸ್ ಬೇರೆಯವ್ರಿಗಿದೆ. ಸೊ ಹಾಗಾಗಿ ಭವ್ಯ 5% ಮೋಸ್ಟ್ಲಿ ಗೆಲ್ಬಹುದು. 5% ಗೆಲ್ಬಹುದು. ಯಾ, ಫಿಮೇಲ್ ಅಲ್ಲಿ ಯಾರಾದ್ರೂ ಗೆಲ್ಲೋದಾದ್ರೆ ಮೋಸ್ಟ್ಲಿ ಭವ್ಯ ಗೆಲ್ಬಹುದು. ಭವ್ಯ ಅವ್ರು ಗೆಲ್ತಾರೆ. ಚೆನ್ನಾಗಿ ಆಡ್ತಿದ್ರೆ ಅನ್ಸುತ್ತಾ? ಹಾ, ಫಿಸಿಕಲ್ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ಶಿ ಇಸ್ ಕಾಲ್ಡ್ ಅಸ್ ಟಾಸ್ಕ್ ಕ್ವೀನ್, ವಿಚ್ ಇಸ್ ಗುಡ್. ಬಟ್ ಅಗೇನ್ ಅವ್ರು ಹೆಂಗೆ ಮಂಜಣ್ಣ ಗೌತಮಿಗೆ ಲೈಕ್ ಗೌತಮಿನೇ ಬಿಗ್ ಬಾಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಹಂಗೆ ಭವ್ಯ ತ್ರಿವಿಕ್ರಮೇ ಬಿಗ್ ಬಾಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ವಿಚ್ ಇಸ್ ವೆರಿ ರಾಂಗ್ ಐ ಫೀಲ್. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಸುದೀಪ್ ಅವ್ರು ನೆಕ್ಸ್ಟ್ ಸೀಸನ್ ಮಾಡಲ್ಲ ಅಂತ ಹೇಳಿದ್ದಾರೆ, ನಿಮ್ಗೆ ಏನ್ ಅನ್ಸುತ್ತೆ? ಅವರೇ ಹೇಳಿದ್ದಾರೆ ಮಾಡಲ್ಲ ಅಂತ. ಮಾಡಲ್ಲ ಅಂತಾರೆ, ಒಳಗೆ ಜಗಳ ಮಾಡತ್ತಾರ ಎಲ್ಲಾರು ಇವರು, ಅದ್ರ ಸಂಬಂಧ ಮಾಡಲ್ಲ ಅಂತಾರೆ. ನೆಕ್ಸ್ಟ್ ಅವರೇ ಮಾಡ್ಬೇಕು ಅಂತ ಮಾಡ್ತಾರೆ. ಅವ್ರು ಮಾಡಿದ್ರೆ ಯಾರು ಮಾಡ್ಬೇಕು ನಿಮ್ಗೆ? ನೆಕ್ಸ್ಟ್ ಅವ್ರು ಮಾಡ್ಲಿಕ್ಕಂದ್ರೆ ಅದು ವಿಚಾರ ಮಾಡ್ಬೇಕು. ವಿಚಾರ ಮಾಡಿ ನೆಕ್ಸ್ಟ್ ಉಪೇಂದ್ರ ಮಾಡೋದು ಸರ್. ಸೂಪರ್ ನೋಡಿ ಅಭಿಮಾನ ಅಷ್ಟೇ. ಅವರು ಕ್ಯಾಪ್ಟನ್ ಅಲ್ಲಿ ಇವಾಗ ಬಾಲ್ ಅದು ಬಿಸಾಗಿ ತಗೊಂಡ್ರಲ್ಲ, ಗೊತ್ತಿದ್ದು ತಗೊಂಡ್ರ ಗೊತ್ತಿಲ್ಲದೆ ತಗೊಂಡ್ರ ಅವರು? ನನ್ಗೆ ಲೈಕ್ ಒನ್ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಇಂದ, ಅಂದ್ರೆ ಒಬ್ಬೊಬ್ರದ್ದು ಒಂದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ. ನಂಗೆ ಅನ್ಸುತ್ತೆ ಅವ್ರು ಗೊತ್ತಿಲ್ದಿರಾನೆ ತಗೊಂಡಿತ್ತು, ಬಟ್ ಆ ಜಸ್ಟಿಫಿಕೇಶನ್ ಅವ್ರು ಸರಿಯಾಗಿ ಕೊಡ್ಲಿಲ್ಲ ಅಂತ. ಸುಮ್ನೆ ಲೈಕ್ ಹೇಳ್ಬಿಡ್ಬೋದಿತ್ತು ಅಪ್ ಫ್ರಂಟ್, ಹೌದು ಗೊತ್ತಿಲ್ಲದೆ ತಗೊಂಡೆ ಆಗೋಯ್ತು ಅಷ್ಟೇ. ತಪ್ಪು ಎಲ್ರು ಮಾಡ್ತೀವಿ, ನಾವೇನ್ ಇಷ್ಟ ದಿನದಿಂದ ಎಲ್ರು ಸಾಧಿಸೋ ತರ ಆಡ್ಕೊಂಡ್ ಬಂದಿಲ್ಲ ಅಲ್ವಾ? ಸೊ ಯಾ, ಒಪ್ಕೊಂಡ್ಬಿಡ್ಬೇಕಿತ್ತು ಅವಳು ಅಷ್ಟೇ, ಸುಮ್ನೆ ಎಕ್ಸಾಜುರೇಟ್ ಮಾಡಬಾರ್ದಿತ್ತು ಅಂತ ಅನ್ಸುತ್ತೆ. ರಜತ್ ಹೇಳಿದ್ರು ಎತ್ಕೊಂಡಲ್ಲ, ನಿಮ್ಗೆ ಅನ್ಸುತ್ತೆ? ರಜತ್ ಹೇಳಿದ್ದಾರೆ ಅದನ್ನೇ ಲೈಕ್ ಅಗೇನ್ ಅವಳು ಅಲ್ಲೇನೆ ಒಪ್ಕೊಂಡ್ಬಿಡ್ಬೇಕಿತ್ತು, ಅಲ್ಲಿ ಇನ್ನೂ ದೊಡ್ಡವಳಾಗೋಳು. ಸೊ ರಜತ್ ಅವರು ಗೊತ್ತಿದ್ರು ಅವ್ರು ಫ್ರೆಂಡ್ಗೆ ಇವಾಗ ಸಪೋರ್ಟ್ ಮಾಡಿದ್ರಲ್ಲ, ಅದೇನ್ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಇವಾಗ ಭವ್ಯ ಅವರೇ ಕ್ಯಾಪ್ಟನ್ಸಿ ಆಗಿ. ಹೌದು, ಇಟ್ಸ್ ಓಕೆ. ಲೈಕ್ ಇವಾಗ ನನ್ ಫ್ರೆಂಡೇ ಆ ಜಾಗದಲ್ಲಿ ಇದ್ದಿದ್ರು ನಾನು ಮಾಡ್ತಿದ್ದೆ. ಅಗೇನ್ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ರಜತ್ ತಪ್ಪು ಮಾಡ್ದ ಅಂತಾನೆ ಅನ್ಸುತ್ತೆ. ರಜತ್ ತಪ್ಪು ಮಾಡಿದ್ರೆ ಹೌದು, ವಿಚ್ ಇಸ್ ಅಗೇನ್ ಅ ಗುಡ್ ಥಿಂಗ್ ಅಂತ ಅನ್ಸುತ್ತೆ. ಇವಾಗ ಕಿಚ್ಚ ಸುದೀಪ್ ಅವರು ಇವಾಗ ನೆಕ್ಸ್ಟ್ ಸೀಸನ್ ಬರಲ್ಲ. ಇವಾಗ ಸಂಡೇ ಮತ್ತೆ ಸ್ಯಾಟರ್ಡೇ ನೋಡ್ತಾರೆ ಜನಗಳು, ಏನ್ ನೋಡಲ್ವಾ? ನೋಡ್ತಾರೆ. ಇವಾಗ TRP ಕಡಿಮೆ ಆಗುತ್ತೆ ಅನ್ಸುತ್ತೆ? ಕಡಿಮೆ ಆಗುತ್ತೆ? ಅವನಿರಲ್ಲ ಅಲ್ವಾ, ಅದಕ್ಕೆ ಕಡಿಮೆ ಆಗುತ್ತೆ. ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ. ಸುದೀಪ್ಗೋಸ್ಕರ ನೋಡ್ತಿರೋದು ಬಿಗ್ ಬಾಸ್ ಅಲ್ವಾ? ವೀಕೆಂಡ್ ಬಂತು ಅಂದ್ರೆ ಸುದೀಪ್ ಸರ್ ಬರ್ತಾರೆ ಅಂತಾನೆ ಎಷ್ಟೋ ಜನ ನೋಡ್ತಾರೆ ಅಲ್ವಾ? ನಿಮ್ಗೆ ಅನ್ಸುತ್ತೆ? ನಂಗೆ ಅವ್ರು ಇರ್ಬೇಕು, ಆಮೇಲೆ ಚೆನ್ನಾಗಿ ಎಲ್ಲ ಎಂಟರ್ಟೈನ್ ಮಾಡ್ತಾರೆ ಬೇರೆಯವ್ರಿಗೆ, ಆಮೇಲೆ ಸ್ವಲ್ಪ ಜಾಸ್ತಿ ಬುದ್ಧಿ ಹೇಳ್ತಾರೆ. ಡೈರೆಕ್ಟ್ ಆಗಿ ಹೇಳೋದು ನಿಮ್ಗೆ ಇಷ್ಟ ಆಗುತ್ತಾ? ಮತ್ತೆ ಮೋಟಿವೇಶನ್ ಕೊಡ್ತಾರಲ್ಲ, ಹೆಂಗ್ ಕೊಡ್ತಾರೆ? ತುಂಬಾ ಚೆನ್ನಾಗಿ ಕೊಡ್ತಾರೆ. ಓಕೆ, ಥ್ಯಾಂಕ್ಸ್. ಸೀಸನ್ ಇಂದ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡ್ತಿಲ್ಲ, ನಿಮ್ಗೆ ಇವಾಗ ಹೋಸ್ಟ್ ಮಾಡಿದ್ ಇಷ್ಟ ಆಗ್ತಿದೆ, ಇಷ್ಟ ಆಗಲ್ವಾ ಅಂತ? ಖಂಡಿತ ಕಿಚ್ಚ ಸುದೀಪ್ ಅವ್ರು ಬಿಟ್ರೆ ಯಾರು ಆ ಸ್ಥಾನಕ್ಕೆ ಜಸ್ಟಿಸ್ ಕೊಡಲ್ಲ. ಸೊ ಮುಂದೆ ಸೀಸನ್ ಇಂದ ಯಾರು ನೋಡೋದು ಇಲ್ಲ ಅನ್ಸುತ್ತೆ. ಅರ್ಧಕ್ಕರ್ಧ TRP ಬಿದ್ದೋದ್ರೂ ಡೌಟ್ ಇಲ್ಲ ಅದ್ರಲ್ಲಿ. ಯಾರು ನೆಕ್ಸ್ಟ್ ಮಾಡ್ಬೋದು ನಿಮ್ ಪ್ರಕಾರ? ಹೋಸ್ಟ್ ಯಾರು ಮಾಡ್ಬೋದು? ನಾನು ಯೋಚನೆ ಮಾಡಿಲ್ಲ. ಕಿಚ್ಚ ಸುದೀಪ್ ಬಿಟ್ರೆ ಯಾರು ಇಲ್ವೋ ಇಲ್ಲ ನನ್ನ ತಲೆಯಲ್ಲಿ. ಕಿಚ್ಚ ಸುದೀಪ್ ಬಿಟ್ರೆ ಬೇರೆ ನಿಮ್ಗೆ ಅಸ್ಯೂಮ್ ಮಾಡ್ಕೊಳಕ್ಕೂ ಆಗೋದೇ ಇಲ್ಲ. ಹೌದು, ಖಂಡಿತ ಇಲ್ಲ. ಸೂಪರ್. ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಇವಾಗ ಧನರಾಜು ಮತ್ತೆ ಇವಾಗ ಹನುಮಂತ ಅವ್ರು ಇದ್ರಲ್ಲ, ಅವ್ರದ್ದು ಫ್ರೆಂಡ್ಶಿಪ್ ಫೇಕ್ ಅನ್ಸುತ್ತಾ ರಿಯಲ್ ಅನ್ಸುತ್ತಾ? ಇಲ್ಲ, ತುಂಬಾ ರಿಯಲ್. ಹನುಮಂತು ಅಂದ್ರೆ ಅವರು ಸ್ಟಾರ್ಟಿಂಗ್ ಅಲ್ಲಿ
ಏನದು ಒಂದ್ ಸ್ವಲ್ಪ ಲೈಕ್ ಏನು ಗೊತ್ತಿಲ್ಲ ಅಮಾಯಕ ಅಂತ ಅನ್ಕೊಂಡಿದ್ರು ಲೈಕ್ ಒಂದ್ ಸ್ವಲ್ಪ ಜನ ಆಡಿಯನ್ಸ್. ಬಟ್ ಹವೆವರ್ ಐ ಫೀಲ್ ಅವ್ರು ಇರೋದೇ ಹಾಗೆ, ಅವ್ರ ಫ್ರೆಂಡ್ಶಿಪ್ ತುಂಬಾ ಜೆನ್ಯೂನ್. ಲೈಕ್ ಹೌದು, ಸ್ಕ್ರೀನ್ಗೋಸ್ಕರ ಅಥವಾ ಶೋಗೋಸ್ಕರ ಏನು ಇಲ್ಲ, ಇಟ್ಸ್ ರಿಯಲ್ ಅಂತ ನನ್ಗನ್ಸುತ್ತೆ. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ, ನನದಿಂದೋ ನೇ ಬ್ರಹ್ಮನಿದ್ದಿರೆ